ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಪ್ರಕರಣದ ವಿರುದ್ಧ ಹೋರಾಡ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಗೃಹ ಇಲಾಖೆಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ, ತನಗೆ ಭದ್ರತೆಯನ್ನ ಒದಗಿಸಿ ಅಂತ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡ ಪ್ರಕರಣದ ವಿಚಾರವಾಗಿ ಹೋರಾಟವನ್ನು ನಡೆಸ್ತಾ ಇರುವ ಸ್ನೇಹಮಯಿ ಕೃಷ್ಣ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯೋ ಮೂಲಕವಾಗಿ ತನಗೆ ರಕ್ಷಣೆ ಕೊಡಬೇಕು ಅಂತ ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ನನ್ನ ಕುಟುಂಬಕ್ಕೆ ಹಾಗೂ ನನಗೆ ಬೆದರಿಕೆಗಳು ಪದೇ ಪದೇ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ರಕ್ಷಣೆಯನ್ನ ಒದಗಿಸಿಲ್ಲ. ಇತ್ತೀಚೆಗೂ ಕೂಡ ಓರ್ವ ವ್ಯಕ್ತಿ ಮುಖ್ಯಮಂತ್ರಿಗಳೇನು ಸುಮ್ಮನೆ ಇರ್ತಾರಾ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದ ಬ್ಯಾಂಕ್ ಮಂಜು. ಸೊ ಈ ಹಿನ್ನೆಲೆಯಲ್ಲಿ ನನಗೆ ದಯಮಾಡಿ ರಕ್ಷಣೆಯನ್ನ ಕೊಡಿ, ನನಗೆ ಭದ್ರತೆಯನ್ನ ಒದಗಿಸಿ, ನನ್ನ ಕುಟುಂಬವನ್ನ ರಕ್ಷಿಸಿ ಅಂತ ಈ ಮೂಲಕವಾಗಿ ಅವರು ಕೋರಿದ್ದಾರೆ. ಆ ಪತ್ರದ ಒಂದು ಸಾರಾಂಶವನ್ನು ಕೂಡ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ರಿ. ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಸ್ನೇಹಮಯಿ ಕೃಷ್ಣ ಅವರು ಬರೆದಿರುವಂತಹ ಪತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್ ಅವರು ಪದೇ ಪದೇ ತನಗೆ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಹೇಳ್ತಿದ್ರು. ಇಲ್ಲಿಯವರೆಗೂ ಅವ್ರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಆಗಿಲ್ಲ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು, ಅದಾದ ನಂತರದಲ್ಲಿ ಅವರಿಗೆ ಇನ್ನಷ್ಟು ಆ ಒಂದು ಆತಂಕ ಕಾಡ್ತಾ ಇದೆಯಾ? ಈ ಹಿನ್ನೆಲೆಯಲ್ಲಿ ಪತ್ರ ಬರೆದಿದ್ದಾರಾ? ವಿಡಿಯೋ ಏನು ರಿಲೀಸ್ ಆಯ್ತು ಅದಕ್ಕೆ ಅವ್ರಿಗೆ ಇನ್ನೂ ಕೂಡ ಆತಂಕ ಹೆಚ್ಚಾದಂತೆ ಹಿಂದೆನೆ ಕೂಡ ತಮಗೆ ರಕ್ಷಣೆ ಬೇಕು ಅನ್ನುವಂತ ಪತ್ರವನ್ನ ಅವ್ರ ರಾಜ್ಯ ಗೃಹ ಅದಕ್ಕೆ ಯಾವುದೇ ಸ್ಪಂದನೆ ಖುದ್ದು ಓಕೆ, ತಾಂತ್ರಿಕ ಸಮಸ್ಯೆ, ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಯುವ ಮೂಲಕವಾಗಿ ತನಗೆ ಬೆದರಿಕೆ ಇದೆ ಅನ್ನುವಂತಹ ವಿಚಾರವನ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ತನಗೆ ಮತ್ತು ತನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಕೋರಿದ್ದಾರೆ. ಇತ್ತೀಚೆಗೆ ಒಂದು ವಿಡಿಯೋ ಹೊರಕ್ಕೆ ಬಂದಿತ್ತು. ಆ ವಿಡಿಯೋದಲ್ಲಿ ಓರ್ವ ವ್ಯಕ್ತಿ ಬೆದರಿಕೆಯನ್ನ ಹಾಕಿದ್ದ. ಮುಖ್ಯಮಂತ್ರಿಗಳೇನು ಸುಮ್ಮನೆ ಇರ್ತಾರೆ ಸ್ನೇಹಮಯಿ ಕೃಷ್ಣ ವಿರುದ್ಧ ಅಂತ ಅನ್ಕೊಂಡಿದ್ದೀರಾ, ಸ್ವಲ್ಪ ಸಮಯ ನೋಡಿ ಆನಂತರದಲ್ಲಿ ಏನಾಗುತ್ತೆ ಅಂತೆಲ್ಲ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಆತ ಮುಖ್ಯಮಂತ್ರಿಗಳಿಗೆ ಪರಿಚಿತ ಇಲ್ಲ, ಅದು ಸೆಕೆಂಡರಿ. ಆದರೆ ತನಗೆ ಬಂದಿರುವಂತಹ ಈ ಒಂದು ಬೆದರಿಕೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ನನಗೆ ರಕ್ಷಣೆ ಬೇಕು, ಏನಾದರೂ ಆದರೆ ಅವರುಗಳೇ ಜವಾಬ್ದಾರರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಪತ್ರವನ್ನು ಅವರು ಕೇಂದ್ರ ಸರ್ಕಾರಕ್ಕೆ ತಲುಪಿಸಿದ್ದಾರೆ. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಒಂದು ಪ್ರಕರಣವನ್ನು ದೂರು ದಾಖಲು ಮಾಡೋ ಮೂಲಕವಾಗಿ ರಾಜ್ಯದ ಗಮನ ಸೆಳೆದಿದ್ರು. ಇದಾದ ನಂತರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗಿದೆ. ಈ ಪ್ರಕರಣದ ಒಂದು ವರದಿಯನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ತಲುಪಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಅನ್ನೋದರ ಮೊದಲಾಗಿ ದೂರು ಕೊಟ್ಟಂಥವರ ಮೇಲೆ ಬೆದರಿಕೆಗಳು ಆಗಿಂದಾಗೆ ಕೇಳಿ ಬರ್ತಾ ಇದೆಯಾ, ಹೇಗೊಂದು ಪ್ರಶ್ನೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರೇ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಪದೇ ಪದೇ ಬೆದರಿಕೆಯನ್ನು ಓಡ್ತಾ ಇದ್ದಾರೆ, ನನ್ನ ಜೀವಕ್ಕೆ ಆಪತ್ತಿದೆ, ನನಗೆ ರಕ್ಷಣೆ ಬೇಕು ಅಂತ. ಆದರೆ ಇಲ್ಲಿವರೆಗೂ ಕೂಡ ಅವರಿಗೆ ರಕ್ಷಣೆ ಒದಗಿಸುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ಆರೋಪವನ್ನು ಅವರು ಮಾಡಿದ್ದಾರೆ.